ಮತ್ತೊಂದು ಮುಟ್ಟಬೇಕಾದ್ದು ರಾಮನ ಸೇತು. ಕೊನೆ 2 ಗೆರೆ ಸೇತುವಿನ ನಮಸ್ಕಾರ ಹಾಕಿದ್ದೇನೆ, ಸೇತುವೆ ನಮಃ ಅಂತೇಳಿ ಪುರಾಣಗಳು ಸೇತುವೆಗೆ ನಮಸ್ಕಾರ ಮಾಡಲಿಕ್ಕೆ. ಇದು ರಾಮನ ಚರಿತೆಯಲ್ಲಿ ಪ್ರಧಾನ ಅಂಶ. ನರದೇವತ್ವಮಾಪನ್ನ ಸುರಕಾರ್ಯ ಚಿಕೀರ್ಷೆಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣಿ ಅತಃಪರಂ ಅಂತ ಹೇಳಿ ರಾಮ ಏನು ಮಾಡಿದ ಅಂತ ಕೇಳಿದವರಿಗೆ ಉತ್ತರ ಕೊಟ್ಟದ್ದು, ರಾವಣ ಆಗ ಇದ್ದ ಸತ್ತ ಸಾಯಲಿ ಮಾರೆ, ಅವನ ಸೀತೆ ಕದ್ದದ್ದು ಅವನಿಗೆ ಆಯಿತು. ಇದು ಒಳ್ಳೆ ಕಥೆ ಆಯ್ತಲ್ಲ. ಅವನ ಹೆಂಡತಿ ಕಳೆದೋದಕ್ಕೆ ಅವನು ಕೊಂದರೆ ಕೊಳ್ಳಿ, ಮತ್ತು ನಮಗೆ ಅಂತ ಕೊಟ್ಟ ಹೇಳಿದ್ದಕ್ಕೆ ಇವತ್ತು ಇರುವ ಕಥೆಯನ್ನು ಹೇಳಿದರು. ಅವರಲ್ಲಿ ಯಾರು ಸಿಗೋದಿಲ್ಲ. ಯಾರೋ ಮೊನ್ನೆ ಇತ್ತೀಚೆಗೆ ಕುಂಭಕರ್ಣನ ಇದು ಎಂಥದ್ದು ಅಸ್ಥಿ ಸಿಕ್ಕಿದೆ ಅಂತ ಹೇಳಿಕೊಂಡೆಲ್ಲ ದೊಡ್ಡದ್ದು ಲೆಕ್ಕಾಚಾರ ಮಾಡಿ 40 ಅಡಿ ಉದ್ದದ್ದೆಲ್ಲ ತೋರಿಸಿಕೊಟ್ರು. ಇವರಿಗೆ ಅಂತ ಅರ್ಥ ಆಗ್ತದೆ ನಾನೆಂತ ಹೇಳಿ. ನೋಡಿ, ಒಂದು ಮೊದಲೇ ನಡೆದಿತ್ತು ಘಟನೆ. 100 ಮೈಲು ಅಗಲದ ಸೇತುವೆ ಹೋರಾಟಕ್ಕೆ ಒಂದು ಸಂಖ್ಯೆ ಬರೆದ್ರೆ 60 ಸೊನ್ನೆ ಹಾಕುವಷ್ಟು ಮಂಗಗಳು. ನೀವೇ ಓದಿಕೊಳ್ಳಿ ಹೇಗೆ ಅಂತ. ಇದನ್ನು ನಾನು 30-40 ವರ್ಷ ಹಿಂದೆ ಸುಗುಣದಲ್ಲಿ ಕೊಟ್ಟಿದ್ದೇನೆ. ಸ್ವಾಮಿಗಳೆಲ್ಲ ಹಾಗೆ ಹೇಳೋದು, ಸುಗುಣವನ್ನು ಸೃಷ್ಟಿ ಮಾಡುವಾಗ ನಾವೇ ಇದ್ದದ್ದು ಅಪ್ಪ ಮಗಳೆಲ್ಲ, ಅದಕ್ಕೆ 2 ಗಂಡುಗಳೇ ಅಪ್ಪ ಮಗಳದಕ್ಕೆ. ಆಗ ಅವ್ರು ಹೇಳೋದು ಎಂತಾದರೂ ಬರಿಬೇಕು, ಜನರಿಗೆ ಓದುವ ಹಾಗೆ ಬರಿಬೇಕು. ನೋಡಿ, ಆವತ್ತೇ ಓದ್ತಾ ಇರಲಿಲ್ಲ, ಇವತ್ತು ಓದೋದು ಮೂಸುವುದೇ ಇಲ್ಲ, ಮುಟ್ಟುವುದೇ ಇಲ್ಲ ಹೇಳಿ. ಆಗ ನಾವೆಲ್ಲ ಇದೆಲ್ಲ ಬರೆಯೋದು. ರಾಮಾಯಣದಲ್ಲಿ ಮಂಗಗಳೆಷ್ಟು ಅಂತ ಅವ್ರು ಕೇಳು ಸುಮ್ಮನೆ. ಆಯ್ತು ಸ್ವಾಮಿ ಹೇಳ್ತೇನೆ ಅಂತ ನಾನು ಹುಡುಕಿ ಮತ್ತೆ ಇಷ್ಟು ಮಂಗಗಳು ಅದು ಹೇಳೋದಕ್ಕೆ ಮತ್ತೆ ಲೆಕ್ಕ ಹಾಕಿ ಎಲ್ಲಿಂದ ಯಾರೆಲ್ಲ 4 ಪುಟ ಬೇಕು, ಎಲ್ಲಿಂದ ಯಾರೆಲ್ಲ ಮಂಗಗಳು ಎಷ್ಟು ಬಂದಿದ್ದಾರೆ ಉಂಟು ನನ್ನ ಹತ್ರ ದಾಖಲೆಗಳು. ಕೊಡಲಿಲ್ಲ 50 ಒಟ್ಟು ಮಾಡಿ ಕೊಟ್ಟಿದ್ದೇನೆ ಟೋಟಲ್. ಮತ್ತು ಅದನ್ನು ಯಾರು ಓದೋದಿಲ್ಲ. 4 ಪುಟ ಕೊಟ್ಟರೆ ಅದು ಕೊನೆಯದ್ದು ಎಷ್ಟು ಅಂತ ನೋಡ್ತಾರೆ ಅಷ್ಟೇ. ಮತ್ತೆ ಪುನಃ ಅದು ಬುದ್ಧಿವಂತರೇ ಇರು. ಪ್ರವಚನ ಎಲ್ಲ ಇದ್ದರೂ ಭಜನೆಯಲ್ಲಿದ್ದರೂ ಹಾಗೆ ಕೊನೆಗೆ ಬರೋದು. ಯಾಕೆಂದರೆ ಅದು ಬಜಿಲ್ ತಿನ್ನಲಿಕ್ಕೆ ಸಿಗ್ತದೆ ಅಂತ ಪಂಚವಿದ್ಯಾಯ ಕೊಡ್ತಾರೆ ಅಂತ. ಮೊದಲೆಲ್ಲ ಬರೋದಿಲ್ಲ, ಯಾರಿಗೆ ಬೇಕು ಮಾರೇರು ಅಂತಾರೆ. ಹಾಗೆ 60 ಸೊನ್ನೆ ಹಾಕುವಷ್ಟು ಮಂಗಗಳು ಸೇತುವೆಯಲ್ಲಿ ನಿಲ್ಲುವುದು ಹೇಗೆ? ಕುಂಭಕರ್ಣ ಬಂದಾಗ ಒಂದು ಸೇತುವೆಯಲ್ಲಿ ಇರಲಿಲ್ಲಂತೆ, ಮಂಗಗಳೆಲ್ಲ ಹಿಂದೋಗಿದೆ, ಅಷ್ಟು ದೂರ ಓಡಿದ್ದಾವೆ. ಇವ ಪೆಜಿ ತಿನ್ನುವುದೇ, ಒಂದು ಮಂಗಗಳು ಬೀಳುವುದಿಲ್ಲ, ಗೋರಿ ತಿನ್ನೋದು. ಅವುಗಳು ಕಿವಿಯಿಂದ ಕಣ್ಣಿನಿಂದೆಲ್ಲ ಹಾರಿ ಬರೋದು ಬುಳ್ಕಂದ ಹೊರಗೆ. ಇವನು ನುಂಗಿದ್ರೆ ಈಚಿಂದೆಲ್ಲ ಭಾರಿ ಗಮ್ಮತ್ತುಂಟು ಚಿತ್ರ ಎಲ್ಲ ಮಾಡೋದಾದರೆ ರಾಮಾಯಣದ್ದು. ಹಾಗೆ ಸೇತುವೆ ಕಟ್ಟಿದ್ದಾನೆ. ಹಿಂದೆ ಬಂದಾಗ ವಿಭೀಷಣ ಹೇಳಿದ, ಮತ್ತು ಯಾರು ಎಲ್ಲ ಬಂದಾರು ಅದನ್ನು ಕತ್ತರಿಸಿ ಹೋಗಿ ಅಂತ. ಹಾಗೆ ಅಂತ ತನ್ನ ಬಿಲ್ಲಿನ ಕಡೆಯಿಂದ ಅದನ್ನು ಗೀರಿತ್ತು 2 ಕಡೆಯಲ್ಲಿ, ಧನುಷ್ ಕೋಟಿ ಹಾಗೆ ಕತ್ತರಿಸಿ ಹೋದದ್ದು. ಇವತ್ತೆಲ್ಲ ಕತ್ತರಿಸಲಿ ನೋಡ್ತಾರೆ, ಅದೆಲ್ಲ ಆಗೋದಿಲ್ಲ. ಎಂಥ ಬಾರ್ಜಿ ಮತ್ತೊಂದು ಇನ್ನೊಂತಂದರೆ ಎಂಥ ಕೆಲಸ ಆಗೋದಿಲ್ಲ ಇವರಿಗೆ. ಅದೆಲ್ಲ ಅದ್ಭುತವಾದಂಥ ವ್ಯವಸ್ಥೆ. ಇವತ್ತು ರಾಮ ಮಾಡಿದ ಆ ಸೇತುವೆ, ಅದರ ದರ್ಶನ, ಅದರ ಹತ್ತಿರ ಹೋಗುವಂಥದ್ದೆಲ್ಲ ಬಹಳ ದೊಡ್ಡ ಸಂಗತಿ. ಅದನ್ನು ಒರಿಜಿನಲ್ ಸೇತುವೆಯ ಆವತ್ತಿನ ಚಿತ್ರ ಅದು ಇವತ್ತು ಸಿಗುವಂಥದ್ದು ಗೂಗಲಲ್ಲಿ ನಮಗೆ, ಧನುಷ್ಕೋಟಿ. ಅದನ್ನು ಸೇತುವೆಗೆ ನಮಸ್ಕಾರ ಮಾಡಲಿಕ್ಕುಂಟು. ದೇವರು ಕಟ್ಟಿದ ಸೇತು ನರದೇವತ್ವಮಾಪನ್ನ ಹೇಳಿದ, ಅದಕ್ಕೆ ಸಮುದ್ರ ನಿಗ್ರಹಾದೀನಿ ಚಕ್ರೆ ಅಂತ. ದೇವರು ಏನು ಮಾಡಿದ ಅಂದರೆ ಸಮುದ್ರಕ್ಕೆ ಕಟ್ಟಿದ್ದಾನೆ, ಸೇತುವೆ ಕಟ್ಟಿ. ಇದು ಆಗಲ ಹೋಗದ ಮಾತುಗಳು, ಇದು ಆಗುವಂಥದ್ದಲ್ಲ, ಹೇಗೆ ಮಾಡಿ ತೋರಿಸಿದ್ದಾನೆ ಅಂತ ಹೇಳುವಂಥ ಮಾತುಗಳು, ಇದರ ಚಿಂತನೆಗಳು. ಕೊನೆಗೆ ಅಲ್ಲಿ ಹೋಗಿ ನಾವು ಮಾಡಬೇಕಾದ ಕರ್ಮಾಂಗಗಳು ಎಲ್ಲ